ಅತಿಥಿಯಾಗಿ ಆಗಮಿಸಿರುವ ಹಸಿದವರಿಗೆ ಅನ್ನ ನೀಡಿದ ಅನ್ನರಾಮಯ್ಯ, ರಾಜ್ಯದ ಜನರಿಗೆ ಭಾಗ್ಯಗಳನ್ನು ನೀಡಿದ ಭಾಗ್ಯರಾಮಯ್ಯ, ಗ್ಯಾರಂಟಿಗಳನ್ನು ಘೋಷಿಸಿ ಈಡೇರಿಸಿದ ಗ್ಯಾರಂಟಿ ರಾಮಯ್ಯ, ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ದೀರ್ಘಕಾಲ ಆಡಳಿತ ನಡೆಸಿದ ದಾಖಲೆ ರಾಮಯ್ಯ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಿದ್ದರಾಮಯ್ಯನವರಿಗೆ ಈ ಬ್ಯಾರಿ ಕೂಟದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬ್ಯಾರಿ ಸಮುದಾಯದ ಹಿರಿಯ ನಾಯಕ, ಜನಮೆಚ್ಚಿನ ಜನನಾಯಕ, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಅವರಿಗೂ ಬ್ಯಾರಿ ಸೆಂಟ್ರಲ್ ಕಮಿಟಿ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸನ್ಮಾನ್ಯ ನಸೀರ್ ಅಹಮದ್ ಸರ್ ಇವರಿಗೂ ಕೂಡ ಬ್ಯಾರಿ ಸೆಂಟ್ರಲ್ ಕಮಿಟಿ ವತಿಯಿಂದ ಸ್ವಾಗತವನ್ನು. ಬ್ಯಾರಿ ಕೂಟದ ಈ ಒಂದು ಐತಿಹಾಸಿಕ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಕೂಡ ನನ್ನ ದಿಕ್ಸೂಚಿ ಸಂದೇಶ ನೀಡುವಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಸಂಘಟಿಸಿದಂತಹ ಬ್ಯಾರಿ ಸೆಂಟ್ರಲ್ ಕಮಿಟಿಯ 10% ಬೆಂಗಳೂರಿನಲ್ಲಿ ಇರುವಂಥದ್ದು, 10% ಬೇರೆ ಬೇರೆ ಕಡೆಯಿಂದ ಇವತ್ತು ನಮ್ಮ ಕುಮಾರವರು ಕೂಡ ಬಂದಿದ್ದಾರೆ. ಆದ ಕಾರಣ ಬಹುಶಃ ಈ ಒಂದು ಕೂಟ ಒಂದು ಸೌಹಾರ್ದತೆ ಮತ್ತು ಪ್ರೀತಿಯ ಕೂಟ, ಪರಸ್ಪರ ಒಬ್ಬರಿಗೊಬ್ಬರನ್ನು ಅರ್ಥ ಮಾಡಿಕೊಂಡ ಕೂಟ ಇವತ್ತಾಗಿದೆ. ಇರ್ಬೋದು. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಅತ್ಯಂತ ಪ್ರೀತಿಯ ಸೋದರತೆಯ ಬ್ಯಾರಿಯ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನು ನಾವು ಇವತ್ತು ಪರಿಚಯ ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಬ್ಯಾರಿ ಕೂಟ ಮಾತ್ರ ಅಲ್ಲ. ಇವತ್ತಿನ ಕಾರ್ಯಕ್ರಮ ಅದು ಬ್ಯಾರಿ ಸಮುದಾಯದ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರ ಏನಿದೆ, ವಿಚಾರ ಏನಿದೆ, ಸಂಸ್ಕೃತ ಕಾರ್ಯಕ್ರಮ ಏನಿದೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಸಂತೋಷದಲ್ಲಿ ಆಚರಿಸುವ ಜೊತೆಯಲ್ಲಿ ಎಲ್ಲ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೆಂಟ್ರಲ್ ಕಮಿಟಿ ಬ್ಯಾರಿ ಇವರ ಆಶ್ರಯದಲ್ಲಿ ಬ್ಯಾರಿ ಒಕ್ಕೂಟ 2026 ಮಾಧ್ಯಮದ ಗೆಳೆಯರು, ನಾನು ಇವತ್ತು ಸಿಂಚಣಿಗೆ ಹೋಗಿದ್ದೆ, ರಾಯಚೂರಿಂದ ಆಚೆ. ಅದು ಯಾದಗಿರಿ ಮತ್ತು ರಾಯಚೂರು ಬಾರ್ಡರ್ನಲ್ಲಿದೆ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಖಾದರ್ ಅವರು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ಹಾಗಾಗಿ ನಾನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗದೆ ಹೋಯಿತು. ನಾಳೆ ಅಸೆಂಬ್ಲಿ ಇದೆ. ಅಸೆಂಬ್ಲಿನಲ್ಲಿ ನಾನೇ ಉತ್ತರ ಕೊಡಬೇಕು. ಅದಕ್ಕೆ ಖಾದರ್ ಅವ್ರಿಗೆ ಕೇಳ್ಕೊಂಡೆ ಎಷ್ಟೊತ್ತು ಬರಬೇಕಪ್ಪ ಅಂತ. 12 ಗಂಟೆ ಬಂದರೆ ಸಾಕು ಅಂತ ಹೇಳಿದ್ರು. ನಾನು 12 ಗಂಟೆಗೆ ಹೋಗ್ತೀನಿ. ನಾನೇ ಉತ್ತರ ಸರ್ಕಾರದ ಪರವಾಗಿ ಉತ್ತರ ಕೊಡಬೇಕಾಗಿರೋದ್ರಿಂದ ತಯಾರಿ ಆಗಬೇಕು. ಇದರಲ್ಲಿ ವಾಸ ಮಾಡಿ ದೇಶದ ಅನೇಕ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು. ನೀವೆಲ್ಲೇ ಕೆಲಸ ಮಾಡಿದ್ರು ಕೂಡ, ಯಾವುದೇ ದೇಶದಲ್ಲಿದ್ದರೂ ಕೂಡ ನಿಮ್ಮ ಬ್ಯಾರಿಯ ಅಸ್ಮಿತೆಯನ್ನು, ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಈ ಬ್ಯಾರಿಗಳು ಒಂದು ರೀತಿ ಜಾತ್ಯಾತೀತರು. ಇವ್ರಿಗೆ ಅಷ್ಟೊಂದು ಜಾತಿ ವ್ಯಾಮೋಹ ಆಗಲಿ, ಧರ್ಮದ ವ್ಯಾಮೋಹ ಆಗಲಿ ಇಲ್ಲ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇರ್ತಾರೆ ಬಂಟರುಗಳ ಜೊತೆ ಇದ್ದರೆ ಬಂಟರುಗಳ ಜೊತೆ ರೈತರಾಗೇ ಇರ್ತಾರೆ. ಮೂಲತಃ ವ್ಯಾಪಾರ ಆದರೂ ಕೂಡ ಬೇರೆಯವ್ರ ಜೊತೆ
ಬಹಳ ದೊಡ್ಡ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೂಲತಃ ಬ್ಯಾರಿಗಳು ವ್ಯಾಪಾರಿಗಳು ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಅದರಿಂದ ಹೆಣ್ಮಕ್ಳು ಸಂಖ್ಯೆಯಲ್ಲಿ ಕೆಲಸ ಬ್ಯಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಯಾಕೆಂತಂದರೆ ಲಿಂಗ ತಾರತಮ್ಯ ಹೋಗ್ಬೇಕು. ಲಿಂಗ ತಾರತಮ್ಯ ಹೋಗ್ಬೇಕಾದ್ರೆ ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ವಿದ್ಯಾವಂತರಾದಾಗ ಮಾತ್ರ ಲಿಂಗ ತಾರತಮ್ಯ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋಬೇಕು, ನೀವು ಯಾರೇ ನಿಮ್ಮನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನೀವು ಒಗ್ಗಟ್ಟಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕು. ಭಾಷೆಗೆ ಲಿಪಿ ಈಗ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಕುಮಾರ್. பெண்